ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚೆಗಂತೂ ಯಾವ ಬ್ರ್ಯಾಂಡನ್ನು ನೋಡಿದ್ರು ಎಲ್ಲದಕ್ಕೂ AI ಸೇರಿಸ್ತಾರೆ. ಅಪ್ಲಿಕೇಶನ್ನಲ್ಲೂ AI, ಫೋನಲ್ಲೂ AI, ಅದರೊಳಗಡೆ AI ಇದೆಯಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಹೆಸರು ಪಕ್ಕ ಮಾತ್ರ AI ಇರುತ್ತೆ. ಆದರೆ ಸ್ಯಾಮ್ಸಂಗ್ ಅವ್ರು ಏನಾದರೂ ಒಂದು AI ಫೀಚರ್ನ ತಗೊಂಬರ್ತವ್ರೆ ಅಂದರೆ ಅವ್ರ ಮೇಲೆ ಆಟೋಮೆಟಿಕಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಇವತ್ತು ನನ್ನ ಮುಂದೆ 12 kgದು ಸ್ಯಾಮ್ಸಂಗಿಂದು ಬಿಸ್ಪೋಕ್ AI ವಾಷರ್ ಡ್ರೈಯರ್ ಇದೆ. ಆಲ್ ಇನ್ ಒನ್. ಇದ್ರೊಳಗಡೆ ನೀವು ವಾಶ್ ಕೂಡ ಮಾಡ್ಬೋದು, ಡ್ರೈ ಕೂಡ ಮಾಡ್ಬೋದು. ಇನ್ನು ಇದರ ಡಿಸೈನ್ ಮತ್ತು ಕೆಪಾಸಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಪ್ರೀಮಿಯಂ ಲುಕ್ಕು, ಕ್ಲೀನ್ ಆಸ್ಥೆಟಿಕ್ ಡಿಸೈನು, ಮಾಡ್ರನ್ ರೂಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. 12 kg ಲೋಡನ್ನು ನಾವು ಇದಕ್ಕೆ ಹಾಕ್ಬೋದು. ನಿಮ್ಮದು ಫ್ಯಾಮಿಲಿಯಲ್ಲಿ ತುಂಬ ಜಾಸ್ತಿ ಜನ ಇದ್ದರೆ ಒಂದೇ ಸಲ ಎಲ್ಲ ಬಟ್ಟೆಯನ್ನು, ಬಲ್ಕಿ ಲೋಡನ್ನು ಒಂದೇ ಸಲ ಹಾಕ್ಬೋದು. ಇನ್ನು ಫೀಚರ್ಸಿಗೆ ಬಂತು ಅಂದರೆ ಮೊದಲನೇ ಫೀಚರ್ AI ವಾಶ್. ನಮಗಿದ್ರಲ್ಲಿ 5 ಅಡ್ವಾನ್ಸ್ ಸೆನ್ಸಿಂಗ್ ಸಿಗ್ತಾ ಇದೆ. ಒಂದು, ವಾಶ್ ಲೋಡನ್ನು ಸೆನ್ಸ್ ಮಾಡುತ್ತೆ, ವಾಟರ್ ಲೆವೆಲ್ನ ಸೆನ್ಸ್ ಮಾಡುತ್ತೆ, ಮತ್ತು ಫ್ಯಾಬ್ರಿಕ್ಕಿಂದ ಸಾಫ್ಟ್ನೆಸ್ಸನ್ನು, ಎಷ್ಟು ಸಾಫ್ಟ್ ಆಗಿದೆ ಅದನ್ನು ಸೆನ್ಸ್ ಮಾಡುತ್ತೆ, ಸಾಯಿಲ್ ಲೆವೆಲನ್ನು ಸೆನ್ಸ್ ಮಾಡುತ್ತೆ, ಮತ್ತು ಡಿಟರ್ಜೆಂಟನ್ನು ಸೆನ್ಸ್ ಮಾಡುತ್ತೆ. ನೀವು ಈ ವಾಷರಿಗೆ ಬಟ್ಟೆಯನ್ನು ಹಾಕಿದ್ರೆ ಆ ಬಟ್ಟೆಯ ವೆಯ್ಟನ್ನು ಅದು ಫಸ್ಟು ಸೆನ್ಸ್ ಮಾಡುತ್ತೆ, ಫ್ಯಾಬ್ರಿಕ್ ಟೈಪು ಯಾವ ಥರ ಬಟ್ಟೆ ಅದು ಅದನ್ನು ಸೆನ್ಸ್ ಮಾಡುತ್ತೆ, ಎಷ್ಟು ಕೊಳೆ ಆಗಿದೆ ಅದನ್ನು ಕೂಡ ಸೆನ್ಸ್ ಮಾಡಿ ಆಟೋಮೆಟಿಕ್ಕಾಗಿ ಸೆಟ್ಟಿಂಗನ್ನು ಅದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅನಾವಶ್ಯಕವಾಗಿ ಎಕ್ಸ್ಟ್ರಾ ವಾಶ್ ಕೂಡ ಮಾಡಲ್ಲ, ಅನಾವಶ್ಯಕವಾಗಿ ಡಿಟರ್ಜೆಂಟನ್ನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳಲ್ಲ. ಒಂದು ರೀತಿ ಪರ್ಫೆಕ್ಟ್ ವಾಶ್ ನಮಗೆ ಸಿಗುತ್ತೆ. ಇನ್ನು ಮುಂದಿನ ಫೀಚರ್ ಸ್ಮಾರ್ಟ್ ಕಂಟ್ರೋಲ್ ಫೀಚರ್. ನಾವು ಈ ಒಂದು ವಾಷರ್ ಡ್ರೈಯರ್ನ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಮುಖಾಂತರ ನಮ್ಮ ಸ್ಮಾರ್ಟ್ ಫೋನಲ್ಲೇ ಕಂಪ್ಲೀಟ್ ಕಂಟ್ರೋಲ್ ಮಾಡಬಹುದು. ಜೊತೆಗೆ ನಮಗೆ ಆ ಒಂದು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಮುಖಾಂತರನೇ ಫ್ಯೂಚರ್ ಅಪ್ಡೇಟು ಈ ಒಂದು ವಾಷಿಂಗ್ ಮೆಷಿನ್ಗೆ ಸಿಗುತ್ತೆ. ಒಂದು ರೀತಿ ಫ್ಯೂಚರ್ ರೆಡಿ ಆಗಿರುತ್ತೆ. ಜೊತೆಗೆ ಈ ವಾಷರ್ನಲ್ಲಿ ನಮಗೆ ಬಿಕ್ಸ್ಬಿ ವಾಯ್ಸ್ ಕಮಾಂಡ್ ಫೀಚರ್ ಕೂಡ ಸಿಗ್ತಾ ಇದೆ. ಸೊ ನೀವೇನಾದರೂ ಪ್ರಶ್ನೆನ ಕೇಳಿದ್ರೆ ನಿಮಗೆ ಪರ್ಸನಲೈಸ್ಡ್ ಉತ್ತರವನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, hey Bixby, how do I clean my laundry room washer? To clean your laundry room washer, follow these steps. ಸೊ ಕಂಪ್ಲೀಟ್ ಉತ್ತರವನ್ನು ನಮಗಿಲ್ಲೇ ಕೊಟ್ಟುಬಿಡುತ್ತೆ. ಜೊತೆಗೆ ನಮಗೆ ಈ ಡ್ರೈಯರ್ ವಾಷರ್ನಲ್ಲಿ AI ಎನರ್ಜಿ ಮೋಡ್ ಕೂಡ ಸಿಗ್ತಾ ಇದೆ. ಈ ಸ್ಮಾರ್ಟಿಂಗ್ ಅಪ್ಲಿಕೇಶನಲ್ಲಿ ನಾವು ಅದನ್ನು ಆನ್ ಮಾಡ್ಕೊಬೋದು. ನಮಗೆ ಇದರಲ್ಲಿ ಕಂಪ್ಲೀಟ್ ಪವರ್ ಕನ್ಸಂಪ್ಷನ್ನ ಮಾನಿಟರ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಆಯಿತಾ, ಎಸ್ಟಿಮೇಟೆಡ್ ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೆ ಅದನ್ನು ಕೂಡ ನೋಡ್ಬೋದು. ಮತ್ತು ನಾವಿದರಲ್ಲಿ ಈ ಎನರ್ಜಿ ಸೇವರ್ ಮೋಡ್ನ, AI ಎನರ್ಜಿ ಮೋಡ್ ನಾವು ಆನ್ ಮಾಡಿಕೊಂಡ್ರೆ ಪವರ್ ಕನ್ಸಂಪ್ಷನ್ನ ಕೂಡ ಅಪ್ ಟು 70% ಕಡಿಮೆ ಮಾಡುತ್ತೆ. ಇನ್ನು ಮುಂದಿನ ಫೀಚರ್ ಸೂಪರ್ ಸ್ಪೀಡ್ ಮೋಡ್ ಅಂತ. ನಿಮಗೆ ಜಾಸ್ತಿ ಟೈಮ್ ಇರಲ್ಲ, ಫಾಸ್ಟಾಗಿ ವಾಶ್ ಆಗಬೇಕು. ಸೆಟ್ಟಿಂಗಲ್ಲಿ ಕ್ವಿಕ್ ಮೋಡ್ ನೀವು ಆನ್ ಮಾಡ್ಕೊಂಡ್ಬಿಟ್ರೆ ಬರೀ 39 ನಿಮಿಷದಲ್ಲಿ ಕಂಪ್ಲೀಟ್ ವಾಶ್ ಮಾಡುತ್ತೆ. ಮುಂದಿನ ಫೀಚರ್ ಡ್ರೈ ಮಾಡುವಂಥ ಫೀಚರ್. ಆಲ್ ವೆದರ್ ಡ್ರೈ ನಮಗೆ ಸಿಗ್ತಾ ಇದೆ. ನಮ್ಮ ಇಂಡಿಯನ್ ವೆದರ್ನ ಪ್ರೆಡಿಕ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್, ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು, ಯಾವಾಗ ಬೇಕಾದ್ರೂ ಬಿಸಿಲು ಬರ್ಬೋದು. ಸೊ ನಾವು ವಾಶ್ ಮಾಡಿದಂಥ ಬಟ್ಟೆಯನ್ನು ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಒಳಗಡೆನೇ ಡ್ರೈ ಮಾಡ್ಬೋದು. ಆಯಿತಾ. ಸೊ ನಾವು ಹೊರಗೆ ಒಣ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಕೊಳೆ ಆಗಿರೋ ಬಟ್ಟೆ ಇದ್ರೊಳಗೆ ಹಾಕ್ತೀರಾ, ಅಲ್ಲೇ ವಾಶ್ ಆಗುತ್ತೆ, ಅಲ್ಲೇ ಬಿಸಿ ಗಾಳಿಯನ್ನು ಬಿಟ್ಟು ಡ್ರೈ ಕೂಡ ಮಾಡುತ್ತೆ. ಮತ್ತು ಸ್ಲೋ ಆಗಿ ಅದು ಬಿಸಿ ಗಾಳಿ ಬಿಡೋದ್ರಿಂದ ನೀವು ಐರನ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ರಿಂಕಲ್ ಫ್ರೀ ಆಗಿ ಮೋಸ್ಟ್ ಆಫ್ ದ ಬಟ್ಟೆಗಳು ನಿಮಗೆ ಸಿಕ್ಬಿಡುತ್ತೆ. ಸೊ ಫಿನಿಶ್ ಆದಮೇಲೆ ತಗೊಳ್ಳಿ, ಮಡಿಸಿಟ್ಕೊಳ್ಳಿ, ಬೀರೊಳಗೆ ಡೈರೆಕ್ಟಾಗಿ ಇಡ್ಬೋದು ನೀವು. ಇನ್ನು ಮುಂದಿನ ಫೀಚರ್ ನನ್ನ ಫೇವ್ರೆಟ್ ಫೀಚರು, ಏರ್ ವಾಶ್ ಟೆಕ್ನಾಲಜಿ ಅಂತ. ಯಾವುದೇ ನೀರನ್ನು ಯೂಸ್ ಮಾಡದ ರೀತಿ, ಯಾವುದೇ ಡಿಟರ್ಜೆಂಟನ್ನು ಯೂಸ್ ಮಾಡದ ರೀತಿ ಗಾಳಿಯಲ್ಲಿ ವಾಶ್ ಮಾಡುವಂಥ ಫೀಚರ್ ನೆಕ್ಸ್ಟ್ ಲೆವೆಲ್ ಅಂತೀನಿ. ಆಯಿತಾ. ಸೊ ನೀವು ಒಂದು ಸಲ ಬಟ್ಟೆನ ಹಾಕಿರ್ತೀರ, ಗಲೀಜೇನು ಆಗಿರಲ್ಲ, ಬಟ್ ಬ್ಯಾಕ್ಟೀರಿಯಾ, ಧೂಳೆಲ್ಲ ಇರುತ್ತೆ. ಆಯಿತಾ. ಸೊ ಏನು ಮಾಡ್ತೀರಾ, ಸೊ ಆ ಥರ ಬಟ್ಟೆಯನ್ನು ತೆಗೆದುಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ಈ ಏರ್ ವಾಶ್ ಫೀಚರ್ನ ಆನ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಒಂದು ರೀತಿ ಡಿಯೋಡ್ರೈಸ್ ಮಾಡುತ್ತೆ. ಆಯಿತಾ. ಸೊ ಆ ಒಂದು ಸ್ಮೆಲ್ಲು ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ರಿಮೂವ್ ಮಾಡಿ ನಿಮಗೆ ವಾಶ್ ಮಾಡಿಕೊಡುತ್ತೆ, ಏರ್ ವಾಶ್ ಮಾಡಿಕೊಡುತ್ತೆ. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ನೀರು ಕೂಡ ಸೇವ್ ಆಗುತ್ತೆ, ಮತ್ತು ಬಟ್ಟೆ ಕೂಡ ತುಂಬ ಬೇಗ ಹಾಳಾಗಲ್ಲ. ಸೊ ಇದಿಷ್ಟು ಈ ಸ್ಯಾಮ್ಸಂಗ್ ಇಂದು ಬಿಸ್ಪೋಕ್ AI ವಾಷರ್ ಡ್ರೈಯರ್. ಇವ್ರು ಸುಮ್ಮನೆ AI ಅನ್ನೋ ಒಂದು ವರ್ಡನ್ನು ಸೇರಿಸಿಲ್ಲ. ಆಯಿತಾ. ಪ್ರಾಕ್ಟಿಕಲಿ ಅದು ಕೆಲಸವನ್ನು ಮಾಡುತ್ತೆ. ಈ ವಾಷರ್ ಆ್ಯಂಡ್ ಡ್ರೈಯರ್ ತುಂಬ ಎಫಿಷಿಯೆಂಟ್ ಆಗಿದೆ, ಟೈಮನ್ನು ಸೇವ್ ಮಾಡುತ್ತೆ ಮತ್ತು ಎನರ್ಜಿಯನ್ನು ಕೂಡ ಸೇವ್ ಮಾಡುತ್ತೆ. ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನಿಮಗೆ ಈ ವಾಷರ್ ಡ್ರೈಯರಲ್ಲಿ ಯಾವ ಫೀಚರ್ ತುಂಬ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು
ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.